ಕಾಶಿ ಒಳಗೆ ನೋಡ್ರಿ ಎಷ್ಟು ಗದ್ಲೈತಿ ಇವತ್ತ. ಇಲ್ಲಿ ಕಾಶಿ ಒಳಗ ನಮ್ಮ ಕರ್ನಾಟಕದ ಒಂದು ಮಠ ಐತ್ರಿ, ಜಂಗಮವಾಡಿ ಮಠ ಅಂತೇಳಿ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಇವತ್ತ ನಾವೆಲ್ಲಿದೀವಿ ಅಂದ್ರೆ ಕಾಶಿ ಒಳಗದೀವ್ರಿ. ನಿನ್ನೆ ಪ್ರಯಾಗ್ರಾಜ್ ಒಳಗೆ ತ್ರಿವೇಣಿ ಸಂಗಮ ಆದಮೇಲೆ ಇವತ್ತು 3ನೇ ತಾರೀಕು. ಇವತ್ತು ಭಾಳಷ್ಟು ರಶ್ ಆಗ್ತೈತೆ ಅಂತೇಳಿ ನಾವೇನು ಮಾಡಿದೀವಿ, ನಿನ್ನೆ ರಾತ್ರಿನೇ ಅಲ್ಲಿಂದ ಬಿಟ್ಟಿವ್ರಿ. 12 ಗಂಟೆಗೆ ಅದು ಬಿಟ್ಟಿವಿ. ಇಲ್ಲಿ ಬರ್ಲಾಕ ಬೆಳಿಗ್ಗೆ ಆಯ್ತು, ಒಂದು 5 ತಾಸಿನ ದಾರಿ ಆಯ್ತು ಹೆಚ್ಚು ಕಮ್ಮಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಐತಿ. ಈಗ ಒಂದು 2-3 ತಾಸು ಬಸ್ ಮಕ್ಕೊಂಡು ಈಗ ಟೈಮ್ 10 ಆಗೈತಿ. ಈಗ ಒಂದು 10 ಕಿಲೋಮೀಟ್ರ್ ದೂರದಲ್ಲಿ ನಮ್ಮ ಬಸ್ಸನ್ನು ಪಾರ್ಕ್ ಮಾಡೀವಿ. ಈಗ ಇಲ್ಲಿ ಆಟೋ ಮುಗಿಸ್ಲಾತೀವ್ರಿ. ಒಬ್ಬರಿಗೆ 50 ರೂಪಾಯಿ ತೊಗೊಳತ್ರ. ಈಗ ಅವ್ರೇನ ಹತ್ರ ಎಲ್ಲಿ ಮಟ್ಟ ನಾವು ಪೊಲೀಸರು ಹಿಡಿತಾರ ಅಲ್ಲಿ ಮಟ್ಟ ಹೋಗಿ ನಾವು ಬಿಡ್ತೀವಿ, ಅಲ್ಲಿಂದ ಬೇಕಾದ್ರೆ ನೀವು ನಡ್ಕೊತ ಹೋಗ್ಬೇಕು ಅನ್ನೋವಂಥದ್ದು ಹೇಳತ್ತಾರ. ಈಗ ಪ್ರಯಾಗ್ರಾಜ್ದಾಗ ಸಿಕ್ಕಾಪಟ್ಟೆ ಗದ್ದಲ ಐತಿ. ಯಾರ್ಯಾರು ಪ್ರಯಾಗ್ರಾಜ್ದಾಗ ಬಂದಿರ್ತೀರಿ, ತ್ರಿವೇಣಿ ಸಂಗಮಕ್ಕೆ ಬಂದಿರ್ತೀರಿ, ಪ್ರತಿಯೊಬ್ಬರು ಕಾಶಿ ಒಳಗೆ ಜಳಕ ಮಾಡಿ ಹೊಂಟಾರ, ಹಂಗೆ ಅಯೋಧ್ಯಕ್ಕೂ ಹೊಂಟಾರ. ಅದೇ ರೀತಿ ನಾವು ಜಳಕ ಮಾಡಿ ಈಗ ಕಾಶಿಗೆ ಬಂದೀವಿ. ಇಲ್ಲಿಯೂ ಸಹ ಪವಿತ್ರ ಒಂದು ಗಂಗಾ ಸ್ನಾನ ಹಾಕೈತೆ ನಮ್ದು. ಏನಾಯ್ತು ರೀ ದೊಡ್ಡ ಗಾಡಿ ನೋಡಿದಾರ. ಹಾಂ, ಯಾವ್ರಡ ಯಾವ್ರು ಬೆಳಗಾವಿ ಮಂದಿ ನೋಡ್ರಿ, ಬೆಳಗಾವಿ ಮಂದಿ. ಕಾಶಿ ಮಂಡಲ್. ಹಾಂ, ಮಂಡಲ್ 4 ಜನ बैठने ಕಿಮ್ಮತ್ತೇ ಇಲ್ಲ ನಮಗನ. ಇಲ್ಲಿ ವ್ಯವಹಾರ ಮಾಡ್ತಿಲ್ಲತ್ತೇನ್ರಿ. ಏನಾಯ್ತು ಸರ್? ಬರ್ರಿಪ್ಪ, ಇಲ್ಲೇ ಗಾಡಿ ಬೇಕಿತ್ತು ಬರ್ರಿ. ಈಗ ಆಟೋದವ್ರು ಏನಂತಾರ, ಒಟ್ಟು ನಮಗೆ 300 ರೂಪಾಯಿ ಪಗಾರ ಬೀಳ್ಬೇಕ್ರಿ ಒಂದು ಟ್ರಿಪ್ಪಿಗೆ ಅನ್ನೋಂಥದ್ದು ಹೇಳ್ತಾರ. ಏನೊಂದು ಒಂದು ಮನುಷ್ಯ 6 ಮಂದಿ ಲೆವೆಲಿಗೆ ಅದಾರ ಕರೆ ಅವರು 300 ರೂಪಾಯಿ ಕೊಡಾಕ್ತಾ ಇರಲಿಲ್ಲ, 50 ಕೊಡ್ತೀನಿ ಕರೆ ನನ್ನ ಅದ್ರಾಗೆ ಸಿಗಿಸಿರ್ತಾರ. ಸಿಕ್ಕಾಪಟ್ಟೆ ದಪ್ಪಗದಾರ್ರಿ, ಏನು ಮಾಡಕ್ಕೆ ಬರಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರಿ. ನಮ್ಮ ಬೆಳಗಾವಿ ಭಾಗದವ್ರು ಅತನಿದವ್ರು ಬಂದಾರಿ. ಸರ್ ಎಷ್ಟು ಮಂದಿ ಬಂದಿರಿ? 8 ಮಂದಿ ಟಿ ಮಾಡ್ಕೊಂಡ್ ಬಂದಿರಿ ಸರ್. ನೋಡ್ರಿ, ಅವರು ನಿನ್ನೆ ಪ್ರಯಾಗ್ರಾಜ್ದಾಗ ತ್ರಿವೇಣಿ ಸಂಗಮ ಆಯ್ತು, ಈಗ ಕಾಶಿಗೆ ಹೊಂಟಾರ. ಭಾಳ ಖುಷಿ ಆತ್ರಿ. ಬೇರೆ ರಾಜ್ಯದಾಗ ನಮ್ಮವ್ರು ನೋಡಿದಾಗ ಭಾಳ ಖುಷಿ ಅನಿಸ್ತದೆ. ಯಾಕೆ ಸರ? ಧನ್ಯವಾದ ಸರ್, ಧನ್ಯವಾದ. ಕಡಿಕ ಹಂಗ ಹಿಂಗ ಮಾಡಿ ಒಂದು ಆಟೋ ಮುಗಿಸಿವ್ರಿ. ಒಬ್ಬರಿಗೆ 60 ರೂಪಾಯಿ ಚಾರ್ಜರ್ದ ಆಟೋ ಐತ್ರಿ. ಹಂಗ ಹಿಂಗ ಮಾಡಿ ಒಂದು ಆಟೋ ಬಾಡಿಗೆ ಮುಗಿಸಿ ಕಾಶಿಗೆ ಹೊಂಟೇವಿ. 7 ಮಂದಿ ಅದ ನಾವು, 7 ಮಂದಿ. ಒಬ್ಬರಿಗೆ 60 ರೂಪಾಯಿ ನೋಡ್ರಿ ಸರ್. ಕೆತ್ತ ಕಿಲೋಮೀಟ್ರ್ 80? 12 किलोमीटर? नहीं टोटल कितना किलोमीटर है यहाँ से? क्या 15 किलोमीटर ಐತಿ. ಇಲ್ಲಿ ಸ್ವಲ್ಪ ಹಿಂದಿನೇ ಬೇರೆ ಐತೆ, ನಮ್ಗೆ ಸ್ವಲ್ಪ ಅರ್ಥ ಆಗೋದೇ ಕಷ್ಟ. ಆದ್ರೆ ಹಂಗ ಹಿಂಗ ಮಾಡಿ ಅರ್ಥ ಮಾಡ್ಕೋಬೇಕಾಕೈತಿ. ಬೇರೆ ರಾಜ್ಯಕ್ಕೆ ಬಂದಿರ್ತೀವಿ. ಜಸ್ಟ್ ಆಟೋದಿಂದ ಇಳ್ಕೊಂಡಿವ್ರಿ ನಾವು. ಒಂದು 15 ಕಿಲೋಮೀಟ್ರ್ ಬಂದು ಹತ್ತತ್ರ. ಒಬ್ಬೊಬ್ರಿಗೆ 60 ರೂಪಾಯಿ ತೊಗೊಂಡ ಓರ್ತೈತ್ರಿ. 60 ರೂಪಾಯಿ ಒಬ್ಬರಿಗೆ. ಇಲ್ಲಿ ಹಿಂದ್ಗಡೆ ಪ್ರಸಾದ ವ್ಯವಸ್ಥೆ ಮಾಡ್ಯಾರ. ಅಲ್ಲಿ ಒಂದು ಕಿಚಡಿ ಪ್ರಸಾದ ವ್ಯವಸ್ಥೆ ಮಾಡಿದ್ರು. ಎಲ್ಲರೂ ನಾವು ಪ್ರಸಾದ ತೊಗೊಂಡಿವಿ. ಈಗ ಗಂಗಾ ಸ್ಥಾನಕ್ಕೆ ಹೊಂಟೇವ್ರಿ. ನಮ್ಮ ಮಹೇಶ್ ಅಣ್ಣ ಅದಾರ. ಈಗ ಹೆಂಗಿತ್ರಣ್ಣ ನಾಷ್ಟ? ಸಾರಿ, ಪ್ರಸಾದ ಮಸ್ತ್, ಏಕ್ ನಂಬರ್ ಪ್ರಸಾದ ಇತ್ತು. ಒಂದು ಹೊಟ್ಟೆದಾಗ ಹಾಕಿ ಕೊಳ್ಳಾತಿರು. ಪ್ರಸಾದ ತೊಗೊಂಡಿವಿ, ಮನಸ್ಸಿತ್ತು. ನಸೀಬಲ್ಲ ಪ್ರಸಾದ ಸಿಗ್ಬೇಕಂದ್ರೆ. ಹಾಂ, ಮತ್ತು ನಮ್ಮ ನಸೀಬೆ ನೋಡ್ರಿ. ಇಲ್ಲಿ ಆಜು ಬಾಜು ಎಲ್ಲ ಕಡೆ ಪ್ರಸಾದ ವ್ಯವಸ್ಥೆ ಮಾಡ್ಯಾರ, ನೀವು ನೋಡ್ಬೋದು. ಆಗ ನೋಡ್ರಿ, ಈಗಲೂ ಈ ರೀತಿ ಇಲ್ಲಿ ವ್ಯವಸ್ಥೆ ಅದಾವೆ. ಸೈಕಲ್ಗಳು ಅದಾವೆ, ಇಲ್ಲಿ ಕರ್ಕೊಂಡು ಹೋಗ್ತಾರೆ ಇವರು. ಸರ್ ಏಕ್ಲೇಕೋ ಕಿತ್ನಾ? ಈಗ ಬಂದೇ ಕಿತ್ನಾ ಲೆಕ್ಕ ಜೊತೆ ಏಕ್ಲೇಕೋ 50 ರೂಪಾಯಿದಾಗ ಒಬ್ಬರಿಗೆ ಕರ್ಕೊಂಡು ಹೋಗ್ತಾರೆ ರೀ. ಈ ರೀತಿ ನಾವು ನೋಡ್ಬೋದು ಇಲ್ಲಿ ಕಾಶಿ ಒಳಗೆ. ಪ್ರಪಂಚದಲ್ಲಿರುವಂಥ ಪವಿತ್ರ ನದಿಗಳಲ್ಲಿ ನಮ್ಮ ಗಂಗಾ ನದಿ ಒಂದು ಐತಿ. ಸ್ವಲ್ಪ ಟ್ರಾಫಿಕ್ ಐತ್ರಿ, ಇಲ್ಲಿ ಮಂದಿ ಭಾಳ ಐತಿ. ಇಲ್ಲಿಂದ ಗುಡಿ ಒಂದು 2-3 ಕಿಲೋಮೀಟ್ರ್ ಐತೆ ಅಂತ ಅಂದಾರ. ನೋಡಿ, ನಡ್ಕೊತ ಹೊಂಟಿವಿ. ಭಾಳ ದೂರ ಇತ್ತ. ಮತ್ತು ಇಲ್ಲಿ ಒಂದೊಂದು ಆಟೋ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ಡೀಲ್ ಮಾಡ್ಲಾತ ಹುಡುಗರು ಏನೋ. है ना, मंदिर से आगे जाइएगा, वहाँ पे दशाश्वमेध घाट है. घाट तक कोई गाड़ी नहीं आ रहा है. 1 किलोमीटर पहले रुके रहते हैं. हमारे घाट नजीक करते क्या? मंदिर नजीक ना करो. घाट नजीक नहीं, 1-2 पास नहीं है भैया. जैसे पहले मंदिर 1 किलोमीटर सनीताಗಿ ಬಿಡ್ತೇನೆ ಅನ್ನತ್ತಾರೆ ಅವರು. कितना? 20 रुपये.
ಒಬ್ಬರಿಗೆ 20 ರೂಪಾಯಿ ಡೀಲ್ ಆಗೈತಿ. ಯಾಕ್ರಿ ಸರ ಎಟ್ಟಕ್ ಮಾಡ್ರಿ? 20 ರೂಪಾಯಿ. ಎಲ್ಲಿದು? ಗುಡಿ ಹತ್ರ, ಗುಡಿ ಹತ್ರ, ಗುಡಿ ಸನೆ ಕಾಶಿ ವಿಶ್ವನಾಥ. ಕಾಶಿ ವಿಶ್ವನಾಥನ ದೇವಸ್ಥಾನ ಹತ್ರ 20 ರೂಪಾಯಿ ಒಬ್ಬರಿಗೆ. ಸೀಸನ್ ಐತೆ ಅಂತೇಳಿ ಸಿಕ್ಕಂಗ ರೇಟ್ ಏನು ಹೇಳತ್ತೀನಿ. ಇಲ್ಲಿ ಓರ್ತೈತ್ರಿ. ಈಗ ನಾವು ಒಬ್ಬರಿಗೆ 60 ರೂಪಾಯಿ ಕೊಟ್ಟು ಬಂದೇವು. 15 ಕಿಲೋಮೀಟರ್ ಬರ್ತದೆ ಚಾರ್ಜರ್ ಗಾಡಿ. ಮತ್ತು ಒಬ್ಬರಿಗೆ 60 ರೂಪಾಯಿ ಕರೆಕ್ಟ್ ಐತ್ರಿ. ಪಾಪ ಭಾಳ ಏನು ರೊಕ್ಕ ತೊಗೊಳತ್ತಿಲ್ಲ ಅಷ್ಟೇ. ಈಗ ನೋಡ್ರಿ ಒಬ್ಬರಿಗೆ 20 ರೂಪಾಯಿ ಏನು ಅಲ್ಲ. ಬರೋಬ್ಬರ 20 ರೂಪಾಯಿ ನಮ್ದು ಅಲ್ಲಿ ಐತಿ ಅಲ್ಲ ಬಿಜಾಪುರದ ಗಾಂಚೋಕ ಈಗ ನಾವು ಆಟೋದಿಂದ ಬಂದೀವ್ರಿ. 20 ರೂಪಾಯಿ ಕೊಟ್ಟು ಬಂದು ಈಗ ನಾವು ಇಲ್ಲಿ ಬನಾರಸದ ಒಂದು ಸಂಧಿ ಹೊಂಟಿವಿ ಊರಾಗ. ಎಲ್ಲಿ ಹೊಂಟಿವಿ? ಜಂಗಮವಾಡಿ ಮಠ ಅಂತ ಒಂದು ಐತಿ. ಅಲ್ಲೇನೋ ರೂಮ್ ಮಾಡ್ಯಾರಂತ ನಮ್ಮವರು. ಅದಕ್ಕೆ ಅಲ್ಲಿ ಹೊಂಟಿವ್ರಿ. ಯಾಕ್ರಿ ಸರ? ಹ್ಞೂ ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಕಾಶಿ ಒಳಗೆ ಕಾಲಿಟ್ಟಿರಿ ಇಂಥ ಒಂದು ಪವಿತ್ರ ಜಾಗದಾಗ. ನಮ್ದು ಪಾಪ ಎಲ್ಲ ಕಳೆದ ಇನ್ಮ್ಯಾಗೆಲ್ಲ ಒಳ್ಳೇದಾಗ್ಲಿ, ನಿಮಗೂ ಒಳ್ಳೇದಾಗ್ಲಿ, ನಿಮಗೂ ಒಳ್ಳೇದಾಗ್ಲಿ, ಎಲ್ಲ ದೊಡ್ಡ ಮಂದಿಗೂ ಒಳ್ಳೇದಾಗ್ಲಿ. ಯಾರ್ಯಾರು ಈ ವ್ಲಾಗ್ ನೋಡತ್ತೀರಿ ಎಲ್ಲರ ಪರವಾಗಿಯೂ ನಾ ದೇವ್ರಿಗೆ ಬಿಡ್ಕೋತೀನಿ. ನಿಮಗೆ ಯಾರ್ಯಾರು ರೊಕ್ಕ ಕೊಡೋರು ಅದಾರ ಅವರೆಲ್ಲ ರೊಕ್ಕ ಕೊಡೋಂಗಾಗಲಿ. ಯಾರ್ಯಾರ್ದು ಸಾಲ ಐತಿ ಎಲ್ಲರದು ಸಾಲ ಆದಷ್ಟು ಜಲ್ದಿ ಮುಟ್ಲಿ. ಯಾರ್ಯಾರಿಗೆ ಆರೋಗ್ಯ ಸಮಸ್ಯೆ ಐತಿ ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲರ ಮನೆಯೊಳಗೆ ಎಲ್ಲರಿಗೂ ಒಳ್ಳೇದಾಗಲಿ. ನಾನು ಕಾಶಿ ವಿಶ್ವನಾಥಲ್ಲಿ ಸ್ವಾಮಿಗಳು ಬೇಡ್ಕೋತೀನಿ. ಗಂಗಾ ನದಿಯೊಳಗೆ ಸ್ನಾನವನ್ನು ಮಾಡ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲರಿಗೂ ಬೇಡ್ಕೊಳ್ಳೋಣ. ಹೋಗಲ್ಲ ಬರೋಬ್ಬರ. ಯಾಕ್ರಿ ಅದವ್ರ ನಮ್ಮ ಪ್ರದೀಪ್ ಅವರು ಬಂದಾರ. ಅವರು ಪಾದರಕ್ಷೆ ಬಿಟ್ಟರು ಪಾಪ. ಏನೋ ಅವರು ಮನಸ್ಸೊಳಗೆ ಬೇಡ್ಕೊಂಡಾರ. ಅವ್ರಿಗೂ ಒಳ್ಳೇದಾಗಲಿ. ಹಾಂ ರೀ, ಎಲ್ಲರಿಗೂ ಆಗ್ಬೇಕು. ಹೋಗಿ ದಂಡಿ ಬರೀ ತೊಗೊಂಡು ಹೋಗಿರ್ತೀನಿ ಯಾರೇ ಆ ಕಡೆ. ನನಗ ವೈಯಕ್ತಿಕ ಇಂಥ ಒಂದು ಪುಣ್ಯಕ್ಷೇತ್ರಕ್ಕೆ ಬರ್ಬೇಕಂತ ಭಾಳ ಆಸೆ ಐತೆ ನನಗೆ. ನಾನು ಈ ಸಲ ಶ್ರಾವಣಕ್ಕೆ ಬರ್ಬೇಕಂತ ಮಾಡಿದ್ದೆ. ಬಟ್ ಬರಕ್ಕೆ ಆಗಿದ್ದಿಲ್ಲ ನಮಗೆ ಶ್ರಾವಣದಾಗ. ಅದಕ್ಕೆ ನಾನು ಈ ಸಲ ಶ್ರಾವಣದಾಗ ಪಂಡ್ರಾಪುರ, ತುಳಜಾಪುರ, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲೆಲ್ಲ ಹೋಗಿದ್ದೆ. ಈಗ ಇದಕ್ಕೆ ಬಂದೀವಿ. ಅಲ್ಲಿ ಕಾಶಿಗೆ ಬಂದೀವಿ. ಪ್ರಯಾಗರಾಜ, ಇಲ್ಲಿಂದ ಅಯೋಧ್ಯಕ್ಕೆ ಹೋಗೋ ಪ್ಲ್ಯಾನ್ ಐತಿ. ಒಟ್ಟು ಇಂಥ ಜಾಗಕ್ಕೆ ಬರ್ಬೇಕು ನಾವೆಲ್ಲ. ಇವತ್ತು ಇರ್ಬೇಕ್ರಿ. ಇದು ಒಂದ್ ದಿನದಾಗ ಅರ್ಧ ದಿನದಾಗ ನೋಡುವಂಥದ್ದಲ್ಲ. ಮಿನಿಮಮ್ ಒಂದು 2-3 ದಿನ ಇರ್ಬೇಕ್ರಿ ಇಲ್ಲಿ. ಎಲ್ಲಿ ಕಾಶಿ ಒಳಗೆ ನಮ್ಗೆ ಅನುಕೂಲ ಹೆಂಗೈದು ನೋಡ್ಕೋಬೇಕಲ್ರಿ. ಅದಕ್ಕೆ ಸಾಯುದ್ರಾಗ ಕಾಶಿ ಬಂದು ಹೋಗ್ಬೇಕು. ಹೌದೌದು ಹೌದು. ಸೊ ಅದು ನಮಗೆ ಪುಣ್ಯ. ಅದೇ ದೇವ್ರ ನಮ್ಗೆ ಕರ್ಕೊಂಡದು. ಹೌದು, ನಿಮ್ಮ ಪುಣ್ಯ ನಾವು ಬಂದೇವು. ನಾವು ಜಾಗ ಬಿಡ್ರಿ ಸ್ವಲ್ಪ ಸೈಡ್, ದಯವಿಟ್ಟು ಅನುಕೂಲ ಮಾಡಿಕೊಡ್ರಿ. ಈ ರೀತಿ ಸೈಕಲ್ಗಳು ಅದಾವೆ, ನೀವೆಲ್ಲ ನೋಡ್ಬೋದು. ಒಬ್ಬರಿಗೆ 50 ರೂಪಾಯಿ ತೊಗೋತಾರ ಅವರು. ಇಬ್ಬರ 3 ಮಂದಿ ಕುಂದಿರ್ಸ್ತಾರ. ಕುಂತ್ಕೊಂಡು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಬಿಡ್ತಾರ. ಇವೆಲ್ಲ ಈ ಥರ ಇಲ್ಲಿ ನೋಡೋಕೆ ನಮಗೆ ಸಿಗ್ತೈತಿ ಕಾಶಿ ಒಳಗೆ. ನಾವೆಲ್ಲ ಕಾಶಿ ವಿಡಿಯೋದಾಗ ಅವ್ರ ವಿಡಿಯೋದಾಗ ನೋಡಿದ್ವಿ. ಬಟ್ ಇವತ್ತು ನಾವು ಕಾಶಿಗೆ ಬಂದೆವು. ಭಾಳ ಮನ್ಸಿಗೆ ಖುಷಿ ಕೊಡುವಂಥ ಜಾಗ ಇದೆ ನೋಡ್ರಿ. ಎಲ್ಲ 4 ಮಂದಿನ ಹೊತ್ಕೊಂಡು ಅವ್ರ ಸೈಕಲ್ ತುಳಿಬೇಕು. ಈ ಸದ್ಯಕ್ಕೆ ನಾವೆಲ್ಲ ಬಂದೇವನ. ಮುಂದಿನ ಸಲ ನಮ್ಮ ಫ್ಯಾಮಿಲಿ ಕರ್ಕೊಂಡು ಬರುವಂಥ ಫ್ಯಾಮಿಲಿಗಳು ಬರ್ಲಿ. ಬರ್ಲಿ. ಯಾಕಂದ್ರೆ ಅವ್ವ ಅಪ್ಪ ಇಂಥ ಜಾಗ ನೋಡ್ಬೇಕು. ಅವ್ರೆ ನೋಡ್ಬೇಕು. ಪ್ರತಿಯೊಬ್ಬರು ನೋಡ್ಬೇಕಿದೆಲ್ಲ. ಎಷ್ಟನೇ ಸತಿ ಬಂದ್ರಿ ಕಾಶಿಗೆ? ಇಲ್ಲಿ 2ನೇ ಸರ್ತಿ ನಾನು. ಒಮ್ಮೆ 1 ವರ್ಷ 2 ವರ್ಷ ಆಯ್ತು ಬಂದು. ಈ ಸತಿ ನಿಮ್ಗೆ ಬಂದ್ರಿ ಕಾಶಿಗೆ ಅಂತ ಬಂದಿರ? ಇಲ್ಲಿ ಬೇರೆ ಜಾಗ ನೋಡ್ಬೇಕಂತ ಬಂದಿರ? ಹಂಗೆ ಇದನ್ನ ನೋಡ್ಕೊಂಡು ಹೋಗ್ಬೇಕು ಬಂದಿರ್ಬೇಕು ನೀವು? ಹೋದ್ ಸರ್ತಿ ಬಟ್ಟೆ ಖರೀದಿ ಮಾಡಕ್ ಅರ್ವಿ ತೊಗೊಳಕ್ ಬಂದಿರಿ. ಸೀರೆ ಇವ್ರದ್ದು ಒಂದು ಅರ್ಬಿ ಅಂಗಡಿ ಐತಿ. ಅರ್ಬಿ ಅಂಗಡಿ ಸಂತಿಗೆ ಬಂದಾರ. ಹಂಗ ಕಾಶಿ ವಿಶ್ವನಾಥ ದರ್ಶನ ಮಾಡ್ಕೊಂಡು ಹೋಗಿದ್ರು. ಅವಾಗ ಹೆಂಗ್ ಗದ್ಲಿತ್ತು? ಹೆಂಗಿತ್ರಿ? ನಾರ್ಮಲ್ ಲೆಕ್ಕದ ಮ್ಯಾಗಿತ್ರಿ. ಲೆಕ್ಕದ ಮ್ಯಾಗಿತ್ತಲ್ಲ. ಈಗ ಸ್ವಲ್ಪ ಮಹಾಕುಂಭದ ಮಂದಿ ಈ ಕಡೆ ಬರತ್ತ. ಅದ್ರ ಸಂಬಂಧ ಗದ್ದು ಹೆಚ್ಚಾಗೈತಿ. ಬರೋಬರಿ. ಬೇಕೇ ಇಲ್ರಿ ಅಣ್ಣ ಗದ್ದಲು? ಬೇಕಲ್ರಿ, ಎಲ್ಲಾನು ಬೇಕೇ. ಸರ್ ಇದಕ್ಕಿಂತ ಮುಂಚೆ ಬಂದ್ರಿ ಕಾಶಿಗೆ? ನಾನು ಬಂದಿಲ್ಲ ರೂಪಾಯಿ. 7 ಸತಿ ಬಂದಿರ ಅಂದ್ರಲ್ರಿ. ಮಾತು ನೋಡ್ರಿ ಹೆಂಗ್ ಬದಲು ಮಾಡ್ತಾರ ಮಂದಿ. ಕಾಶಿ ಒಳಗೆ ನೋಡ್ರಿ ಎಷ್ಟು ಗದ್ಲೈತಿ. ಇವತ್ತ 3ನೇ ತಾರೀಕು ಫೆಬ್ರವರಿ. ಯಾವ ಹಣ್ಣಿದು? स्टार फ्रूट। कौन सा है फ्रूट्स? कौन सा नाम क्या? स्टार फ्रूट है। स्टार फ्रूट हिंदी में अमरक। हिंदी में अमरक। हिंदी में अमरक। अमरा अमरक अमरक अमरक. हाँ ಅಮರಕ್ ಫ್ರೂಟ್ಸ್ ತಿನ್ನತ್ತೀವಿ ನಾವು. ಕಟ್ಟ ಮಿಠ 2 ಥರ ಇರ್ತದೆ. ಯಾಕ್ರೆ? ಉಪ್ಪು ಹಾಕ್ತಾರೆ. 20 ರೂಪಾಯಿ ಪ್ಲೇಟ್ ಅತ್ತ. ಇವು 3 ಕಾಯಿ ಕೊಡ್ತಾರೆ.
किलो लीजिएगा 100 रुपया लगेगा। ಬೀಜ ಗೀಜ ಇರ್ತಾವ ಏನ್ರಿ ये बीज थूकने का क्या? ये खाइए खाइए, जैसे अमरूद खाते हैं ना, इसका भी फायदा करेगा। इससे कोई फर्क नहीं। ಭಾರಿ ಐತ್ ನಂಬರ್ 1 ಇಲ್ಲಿ ಕಾಶಿ ಒಳಗೆ ನಮ್ಮ ಕರ್ನಾಟಕದ ಒಂದು ಮಠ ಐತ್ರಿ, ಜಂಗಮವಾಡಿ ಮಠ ಅಂತೇಳಿ. ಈಗ ಇಲ್ಲೇ ನಾವು ರೂಮ್ ಮಾಡೀವಿ, ಇಲ್ಲಿಗ ಒಳಗೆ ನಾಷ್ಟಕ್ಕೆ ಹೊಂಟೀವಿ.